ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಸಂಗೀತ ಅಮ್ಮನವರು ಏನೋ ಪ್ರೀತಿ ಇಲ್ಲ ಅಂತ ಕೇಳಿದಾಗ ಫುಲ್ಲು ಶಾಕ್ ಆಗ್ತಾರೆ. ಆದರೆ ಇಲ್ಲಿ ದೇವಯಾನಿ ಒಂದು ಕುತಂತ್ರ ಮಾಡ್ತಾಳೆ. ಏನು ಗೊತ್ತಾ, ಅಮ್ಮ ಮಗಳು ಒಂದಾಗಿರ್ತಾರೆ ಅನ್ನೋ ವಿಷಯ ಅವರು ಒಂದಾಗೇ ಇದ್ದಾರೆ. ಶಕುನಿ ಕುತಂತ್ರ ಯೂಸ್ ಮಾಡ್ತಿದ್ದಾರೆ, ಅದು ನಮಗೆ ಗೊತ್ತು, ನಿಮಗೆ ಗೊತ್ತು. ಆದರೆ ಈ ಪೆದ್ದು ನಚ್ಚಿಗೆ ಗೊತ್ತಿಲ್ಲ ಅಲ್ವಾ? ಹಾಗಾದರೆ ನಚ್ಚಿನ ಹೇಗೆ ಯಾಮಾರಿಸ್ತಿದ್ದಾರೆ ಅಂತ ನೋಡಿ. ಏನಾಗುತ್ತೆ ಅಂತಂದರೆ, ಅಂತೂ ಇಂತೂ ನನ್ನ ಮಗ ಸೊಸೆ ಒಟ್ಟಿನಲ್ಲಿ ಖುಷಿಯಾಗಿದ್ದಾರಲ್ಲ, ಇರಲಿ ಬಿಡು ಸಂಗೀತ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾರೆ. ಗುಡ್ ನ್ಯೂಸಾ? ಏನದು? ಅಲ್ಲ ಕಣೋ, ಮದುವೆ ಆಗಿನೂ 10 ದಿನ ಆಗಿಲ್ಲ, ಹಾಗೇನೇ ಗುಡ್ ನ್ಯೂಸಾ ಅಂತ ಹೇಳ್ಬಿಟ್ಟು ಅಜ್ಜಿ ಕೇಳ್ತಾರೆ. ನಚ್ಚಿ ಹೇಳ್ತಾರೆ, ಅಜ್ಜಿ ನೀ ಬರ್ತಾ ಬರ್ತಾ ತುಂಬ ಪೋಲಿ ಆಗ್ತಿದೆಯಾ ಅಜ್ಜಿ ಅಂತ ಹೇಳಿದ ತಕ್ಷಣ, ಮತ್ತೇನೋ ಗುಡ್ ನ್ಯೂಸು ಅಂತ ಕೇಳಿದ ತಕ್ಷಣ, ಏನಿಲ್ಲಮ್ಮ ಅತ್ತೆ ಮತ್ತೆ ಏನಂತಂದರೆ ಅಂಜು ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ, ಇಬ್ಬರು ಒಂದಾಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ, ಇವನಿಗೆ ಏನು ಗೊತ್ತು, ಅವರಿಬ್ಬರು ಒಂದಾಗಿದ್ದಾರೆ, ಈ ಮನೆ ಮುಗಿಸೋಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ, ನಿನಗೆ ಗೊತ್ತಿಲ್ಲ, ನಿನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಅವ್ಳು ನೋಡಿದ್ರೆ ಡೌಗಳು ಆಡ್ತಾ ಇದ್ದಾಳೆ ಅಂತ ಪಾಪ ನಚ್ಚಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಹೇಳ್ತಾ ಇದ್ದಾರೆ. ಅದಕ್ಕೆ ಮನೆಯವ್ರನ್ನ ಖುಷಿ ಪಡ್ತಾರೆ. ಅವ್ರ ಮನೇಲಿ ಗೊತ್ತಲ್ಲ ಏನಂತಂದರೆ, ಹಾಲು ಯಾವುದು, ನೀರು ಯಾವುದು, ಯಾವ್ದು ಸತ್ಯ ಯಾವ್ದು ಸುಳ್ಳು ನಂಬೋದೇ ಇಲ್ಲ. ಮನೆಯಲ್ಲಿ 3 ಆಫೀಸರು, 4 ಆಫೀಸರು ಮತ್ತು ವೆಲ್ ಎಜುಕೇಟೆಡ್ ಫ್ಯಾಮಿಲಿ. ಆದರೆ ತಪ್ಪು ಯಾವುದು ಸರಿ ಯಾವುದು ಅನ್ನೋದು ಮಾತ್ರ ಗೊತ್ತಾಗಲ್ಲ. ಈ ಭೂಮಿ ಕೂಡ ಅಷ್ಟೇ. ಏನಂತಂದರೆ, ಯಾರಾದರೂ ಹೇಳ್ಬಿಟ್ರೆ ಪಟ್ ಅಂತ ತಲೆಗೆ ಹಚ್ಕೊಳ್ಳೋದು, ನಂಬಿಡೋದು. ಆಮೇಲೆ ವಿಷಯ ಗೊತ್ತಾದ್ಮೇಲೆ ಸಾರಿ ಸಾಹೇಬ್ರೆ, ನಂಗೆ ಗೊತ್ತಾಗಲಿಲ್ಲ ಸಾಹೇಬ್ರೆ, ಹಂಗೆ ಸಾಹೇಬ್ರೆ, ಹಿಂಗೆ ಸಾಹೇಬ್ರೆ ಅಂತ ಮತ್ತೆ ಮಸ್ತ್ ಹೊಡೆಯೋದು. ಸೊ ಇದೆಲ್ಲ ಆದಮೇಲೆ ಮತ್ತೇನಾಗುತ್ತೆ ಅಂತಂದರೆ, ಅಜಿತ್ ಬಂದಮೇಲೆ ಕೂಡ ಕೇಳ್ತಾರೆ ಸಂಗೀತ ಅವರು. ಇಲ್ಲ ಅಮ್ಮ ಅಂತಲೂ ಹೇಳ್ತಾರೆ. ಅದು ಶಾಕ್ ಕೂಡ ಆಗಿದ್ದಾರೆ ಅಂತ ಹೇಳಿದ್ದೀನಿ. ಅದು ಅಲ್ಲಿಗೆ ಇರಲಿ. ದೇವಯಾನಿದವಳು ಫುಲ್ಲು ಟೆನ್ಷನು. ಇವನು ಟ್ರೈನಿಂಗ್ ಟ್ರೈನಿಂಗ್ ಹತ್ರ ಹೋಗಿದ್ದಾನ, ಟ್ರೈನಿಂಗ್ ಆಫೀಸರ್ ಹೋಗಿದ್ದಾನ, ಈಗ ಆಗಬಾರ್ದು ಅಂತ ಹೇಳ್ತೀವಿ. ಮಾಮ್, ಅವ್ನು ಟ್ರೈನಿಂಗ್ ಆಫೀಸರ್ ಹೋಗಿದ್ರೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನಾಗುತ್ತೆ ಅಂದಾಗ, ಇಲ್ಲ ಮಗಳೇ, ಆ ಭೂಮಿ ಟ್ಯಾಟೋ ಕಾಣಬಾರ್ದು ಅಂತ ನಾವು ಏನಂತಂದರೆ ಅಚ್ಚೆ ಹಾಕ್ಸಿದ್ವಿ, ಅವಳಿಗೆ ಮಚ್ಚೆ ಕಾಣಬಾರ್ದು ಅಂತ ಟ್ಯಾಟೋ ಅಥವಾ ಅಚ್ಚೆ ಹಾಕ್ಸಿದ್ವಿ. ಅದನ್ನು ನನಗೆ ಮಚ್ಚೆ ಇತ್ತಾ ಅಂತ ಕೇಳೋಕ್ಕೆ ಬಂದು, ಮುಂದೊಂದು ದಿನ ನಾನೇ ಭೂಮಿ, ನಾನೇ ಶ್ರವಣ ಮಗಳು ಅಂತ ಹೇಳಿದ್ರೆ ಆಶ್ಚರ್ಯನೇ ಇಲ್ವಲ್ಲ. ಯಾಕಂತಂದರೆ, ಫಸ್ಟ್ ಆಫ್ ಆಲ್ ಅವಳು ಈ ಮನೆ ಐಶ್ವರ್ಯ ನೋಡಿದ್ದಾಳೆ, ಅತ್ತೆ ಮಾವನ ಪ್ರೀತಿ ಸಿಕ್ಕಿದೆ, ಅಜ್ಜಿ ಪ್ರೀತಿ ಸಿಕ್ಕಿದೆ, ಮೈದುನನ ಪ್ರೀತಿ ಸಿಕ್ಕಿದೆ, ತಂದೆ ತಾಯಿಗೆ ಈ ಶಾರದಾ ಮತ್ತು ಶ್ರವಣ ಇದ್ದಾರೆ. ಇನ್ನು ಅಜಿತನ ಪಡ್ಕೊಳ್ಳೋದು ಎಷ್ಟಳು, ಒಂದು ಸರಿ ಹಾಲಿನ ರುಚಿ ನೋಡಿರೋ ಬುಕ್ಕು ಏನು ಮಾಡುತ್ತೆ ಹೇಳು ಅಂತ ಮಗಳನ್ನ ಕೇಳ್ತಾಳೆ. ಆಗ ಅಡುಗೆ ಮನೆಗೆ ಬರುತ್ತೆ, ಹಾಲು ಕುಡಿಯುತ್ತೆ. ಹಾಗೆ ಈ ಟೀ ಅಂಗಡಿ ಕೂಡ, ಈ ಟೀ ಅಂಗಡಿ ನಮ್ಮ ಮನೆಗೆ ಬರಬಾರ್ದು ಅಂತಂದರೆ ಇವರಿಬ್ಬರು ಒಂದಾಗಲೇಬಾರ್ದು ಬೇಬಿ ಅಂತ ಹೇಳ್ತಾಳೆ. ಹೌದಲ್ವಾ ಮಾಮ್ ಅಂತ ಹೇಳ್ಬಿಟ್ಟು ಇವಳು ಕೂಡ ಶಾಕ್ ಆಗ್ತಾಳೆ. ಈಗೇನು ಮಾಡ್ತಿದ್ದೀರಾ ಮಾಮ್ ಅಂದ ತಕ್ಷಣ, ಇವನು ಟ್ರೈನಿಂಗ್ ಆಫೀಸರ್ಗೆ ಬೇಕಂತ ಅವಳನ್ನ ನೋಡೋಕ್ಕೆ ಅಂತ ಹಾಕಿಸ್ಕೊಂಡ ಅಥವಾ ಅವರೇ ಹಾಕಿಸಿದ್ರಾ ಅಂತ ತಿಳ್ಕೊಬೇಕು. ಅದೇ ಮಾಮ್ ಅಂದಾಗ, ನನ್ನ ಕಜಿನ್ ಒಬ್ಬಳು DYXಗೆ ಇದ್ದಾಳೆ, ಅವಳಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾಳೆ. ಪಿಕಪ್ ದ ಕಾಲ್ ಅಂತಾಳೆ. ಯಾಕಂತಂದರೆ ಇಲ್ಲಿಂದ ಅವ್ರನ್ನ ಏನಪ್ಪ ಅಂತಂದರೆ ಎತ್ತಂಗಡಿ ಮಾಡಿಸ್ಬಿಡ್ಬೇಕು, ಅನ್ನ ನೀರು ಇರಲಾರ್ದ ಕಡೆ ಅಂದರೆ ಮರುಭೂಮಿಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾಳೆ ದೇವಯಾನಿ. ಆಗುತ್ತಾ ಹಾಗೆ ಹೇಳೋಕ್ಕಾಗಲ್ಲಪ್ಪ. ಅವಳು ಅಂದ್ಕೊಂಡು ಮಾತ್ರ ಪಟ್ ಅಂತ ಈ ಚಿಟಿಕೆ ಹೊಡೆದ್ರಾಗ ಆಗ್ಬಿಡ್ತೇವೆ, ಟಕ್ 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 ಟಕ್. ಪಾಪ ಅಜಿತ್ ನೋಡಿದ್ರೆ ಏನಪ್ಪ ಅಂದರೆ ಸಾಕ್ಷಿಗಳನ್ನ ಕಲೆ ಹಾಕ್ತಾನೆ, ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ. ಅವಳ ವಿರುದ್ಧ ಸಾಕ್ಷಿಗಳು, ಆಧಾರಗಳು ಎಲ್ಲ ತಂದರೂ ಕೂಡ ಅವಳನ್ನೇನು ಮಾಡೋಕ್ಕಾಗ್ತಾಯಿಲ್ಲ. ಇವಳು ಮಾತ್ರ ಅನ್ಕೊಂಡಿರೋ ಕೆಲಸನ ಪಟ್ ಅಂತ ಮಾಡ್ತಾಳೆ. ಹೇಳೋಕ್ಕಾಗಲ್ಲ. ಅಜಿತನ ಅನ್ನ ನೀರು ಮರುಭೂಮಿ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾಳೆ. ಸೊ ಆ ರೀತಿ ಯೋಚನೆ ಮಾಡ್ತಿದ್ದಾಳೆ. ಒಟ್ಟಿನಲ್ಲಿ ಭೂಮಿ ಮತ್ತು ಅಜಿತ್ ಒಂದಾಗಬಾರ್ದು, ಮತ್ತು ದೇವರ ಮನೆ ಸನ್ನಿಧಿಗೆ ಭೂಮಿ ಬರಬಾರ್ದು ಅನ್ನೋದು ಈ ದೇವಯಾನಿ ಒಂದು ಆಸೆ. ಇವ್ರು ನೋಡಿದ್ರೆ 3 ದಿನಕ್ಕೊಮ್ಮೆ ಜಗಳ ಮಾಡ್ಕೋತಾರೆ, ಒಂದೊಂದು ಮಾತಿಗೂ ಜಗಳ ಮಾಡ್ಕೋತಾರೆ, ಏನು ವಿಚಾರ ಮಾಡೋದಿಲ್ಲ, ಬಿಡೋದಿಲ್ಲ. ಸೊ ಒಟ್ಟಿನಲ್ಲಿ ಪಾಪ ಸಂಗೀತ ಮಾತ್ರ ಸೊಸೆ ಅಂತ ಪ್ರಾಣ ಬಿಡ್ತಾರೆ. ಇನ್ನು ರಾಮ್ ಅವರು ಕೂಡ ಸೊಸೆನ ತುಂಬ ಜೀವ ಮಾಡ್ತಾರೆ. ಆದರೆ ಏನು ಹೇಳ್ತಾರಲ್ಲ, ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಗಂಡ ಸೇರಿಲ್ಲ ಅಂದರೆ ಗುಂಡು. ಆದರೆ ಹಂಗೆ ಈ ಗಂಡನಿಗೆ ಬೇಕಾಗಿಲ್ಲ ಹೆಂಡತಿಗೆ ಬೇಕಾಗಿಲ್ಲ ಗಂಡ. ಒಟ್ಟಿನಲ್ಲಿ ಕಾಂಟ್ರಾಕ್ಟ್ ಮದುವೆ ಅಂದ್ಕೊಂಡು ಹಿಂಗೆ ಗಾಳಿಯಲ್ಲಿ ತೇಲಾಡ್ತಿದ್ದಾರೆ. ನನಗೂ ನಿಮಗೂ ಸಂಬಂಧ ಇಲ್ಲ, ನನಗೆ ಅದು ಯಾವಾಗ ಗುಡ್ ಬಾಯ್ ಹೇಳ್ತಾರೋ, ಅದು ಯಾವಾಗ ಬಾಯ್ ಹೇಳ್ತಾರೋ, ಅದು ಯಾವಾಗ ಇಲ್ಲ ಬಿ ಹೇಳ್ತಾರೋ, ಅದು ಯಾವಾಗ ಯಾರ್ಯಾರು ಕನಸಲ್ಲಿ ಬರ್ತಾರೋ ಒಂದು ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ಎಳಿದಾ ಇದ್ದಾರೆ. ಅಜಿತ್ನಂತೂ ಏನಂತಂದರೆ ನೀರಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡುವಂಥ ಯೋಚನೆ ದೇವಯಾನಿ ಮಾಡಿದ್ದಾಳೆ. ಅದು ಸಕ್ಸಸ್ ಆಗುತ್ತಾ ಇಲ್ವಾ ನೋಡೋಣ. ಮತ್ತು ದೇವಯಾನಿಗೆ ಏನಾದರೂ ಚಳಿಯನ್ನು ತಿಳಿಸ್ತಾರೆ ನಮ್ಮ ಅಜಿತ್ ಅವರು. ಅವಳ ಪ್ಲ್ಯಾನ್ನ ಅವಳಿಗೆ ವಿರುದ್ಧವಾಗಿ ತಿರುಗುಬಾಣ ಬಿಡ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.